ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇರುವುದು ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ಕಳೆದ 12 ದಿನಗಳಿಂದ ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ 10:30ಕ್ಕೆ ನಿಧನ ಹೊಂದಿದ್ದಾರೆ. ಭೀಮಣ್ಣ ಅವರು ಸಚಿವ ಈಶ್ವರ ಖಂಡ್ರೆ ಅವರ ತಂದೆ ಆಗಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ಅಪಾರ ಬಂಧು ಬಳಗ ಬಿಟ್ಟು ಅಗಲಿದಂಥ ಧುರೀಣ. 3 ಪುತ್ರರು 4 ಪುತ್ರಿಯರಿದ್ರು. 4 ಬಾರಿ ಶಾಸಕರಾಗಿದ್ದರು ಭೀಮಣ್ಣ ಖಂಡ್ರೆ ಅವರು. ಶತಾಯುಷಿ ಭೀಮಣ್ಣ ಖಂಡ್ರೆ ಅಂತಂದರೆ ಎಲ್ಲರಿಗೂ ಕೂಡ ಅಪಾರವಾದಂಥ ಪ್ರೀತಿ. ಯಾಕೆ ಅಂತ ಹೇಳಿದ್ರೆ ಅವರ ಮಾತು, ಅವರ ನಡೆ ನುಡಿ ಎಲ್ಲವೂ ಹಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಇತ್ತೀಚೆಗೆ ಬಳಲ್ತಾ ಇದ್ದರು. ಮಾಜಿ ಸಚಿವ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಮಾಜಿ ಅಧ್ಯಕ್ಷ. 102 ವಯಸ್ಸು ಇವರಿಗಾಗಿತ್ತು. ಶತಾಯುಷಿ ಭೀಮಣ್ಣ ಖಂಡ್ರೆ ಅಂತ ಕರೆಸಿಕೊಳ್ತಾ ಇದ್ರು. ಅವರ ಸ್ವಗೃಹದಲ್ಲೇ ನಿಧನರಾಗಿರುವಂಥದ್ದು ನಿನ್ನೆ ರಾತ್ರಿ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರಿಗೆ ಜೀವ ರಕ್ಷಕಗಳ ಮೂಲಕ 1 ವಾರ ಬೀದರ್ ನಗರದ ಗುದಗೆ ಮಲ್ಟಿ ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಸತತವಾಗಿ ಆರೋಗ್ಯ ಕ್ಷೀಣಿಸಿದ ಕಾರಣ ಸೋಮವಾರ ಅವರನ್ನ ಮನೆಗೆ ಕರ್ಕೊಂಡು ಬರಲಾಗಿತ್ತು. ಬಳಿಕ ಮನೆಯಲ್ಲಿಯೇ ವೈದ್ಯರ ತಂಡ ಅವರನ್ನು ಉಪಚರಿಸ್ತಾ ಇತ್ತು. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿತ್ತು. ಶುಕ್ರವಾರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ರಾತ್ರಿ ನಿಧನರಾಗಿದ್ದಾರೆ. ಇನ್ನು ತಂದೆಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರ ಮಗ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ, ಮೊಮ್ಮಗ ಸಾಗರ್ ಖಂಡ್ರೆ ಸೇರಿದಂತೆ ಕುಟುಂಬ ಸದಸ್ಯರು ಎಲ್ಲ ರೀತಿಯ ಕಾರ್ಯಕ್ರಮಗಳಿಂದ ದೂರ ಉಳಿದು ಮನೆಯಲ್ಲಿಯೇ ಉಳ್ಕೊಂಡಿದ್ರು. ಖಂಡ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾದ ವಿಷಯ ತಿಳಿದು ವಿವಿಧ ಮಠಾಧೀಶರು, ಸಚಿವರು, ಶಾಸಕರು, ರಾಜಕೀಯ ಪಕ್ಷಗಳ ಮುಖಂಡರು ಹಾಗೆಯೇ ಅವರ ಬೆಂಬಲಿಗರು ಕಳೆದ ಹಲವು ದಿನಗಳಿಂದ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ರು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಬೇಸರದ ಸಂಗತಿ, ಯಾಕಂದರೆ ಶತಾಯುಷಿ ಆಗಿದ್ದರು, ಅಪಾರ ಸೇವೆ ಸಲ್ಲಿಸಿದ್ರು. ವಿಧಿವಶರಾಗಿದ್ದಾರೆ ಅಂದಾಗ ಬಹಳ ಬೇಸರ ಆಗತ್ತೆ. ಅಂತಿಮ ವಿಧಿವಿಧಾನಗಳು, ಅಂತ್ಯಕ್ರಿಯೆ, ಇದರ ಸಿದ್ಧತೆ ಯಾವ ರೀತಿಯಾಗಿ ನಡ್ಕೊಂಡಿದೆ? ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ನಿಧನರಾಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ. ಇದು ಬೀದರ್ ಬಾಲ್ಕಿ ಜನತೆಗೆ ಬಹಳಷ್ಟು ನೋವನ್ನ ತಂದಿದೆ. ಅದರ ಜೊತೆಗೆ ರಾಜ್ಯದ ಲಿಂಗಾಯತ ಸಮುದಾಯಕ್ಕೂ ಕೂಡ ಇದು ದೊಡ್ಡ ನಷ್ಟವನ್ನ ತಂದೊಡ್ಡಿದೆ. ಯಾಕಂದ್ರೆ ಲಿಂಗಾಯತ ಸಮುದಾಯವನ್ನ ಬಹಳಷ್ಟು ಒಟ್ಟುಗೂಡಿಸಿದಂತವರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಇಡೀ ಸಮುದಾಯವನ್ನ ಒಟ್ಟುಗೂಡಿಸುವಲ್ಲಿ ಬಹಳ ಯಶಸ್ವಿಯಾಗಿದ್ದಂತವ್ರು ಭೀಮಣ್ಣ ಖಂಡ್ರೆ ಅವರು. ಹಲವು ದಶಕಗಳ ಕಾಲ ಸಮುದಾಯವನ್ನ, ಯಾಕೆಂದ್ರೆ ಬೇರೆ ಬೇರೆ ಆಗಿತ್ತು, ಅಂತಹ ಒಂದು ಒಳಪಂಗಡಗಳನ್ನ ಒಟ್ಟುಗೂಡಿಸುವಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಬಹಳಷ್ಟು ಪ್ರಯತ್ನವನ್ನ ಆ ಸಂದರ್ಭದಲ್ಲಿ ಮಾಡಿದ್ರು. ಹಾಗಾಗಿ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕರು ಅಂತಾನೆ ಭೀಮಣ್ಣ ಖಂಡ್ರೆ ಅವರನ್ನ ಗುರುತಿಸಲಾಗತ್ತೆ ಇವತ್ತಿಗೂ ಕೂಡ. 102 ವರ್ಷಗಳಾಗಿತ್ತು. ಕಳೆದ 12 ದಿನಗಳಿಂದ ವಯೋಸಹಜ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಅವರ ಬಾಲ್ಕಿಯ ನಿವಾಸದಲ್ಲೇ ವೈದ್ಯಕೀಯ ಚಿಕಿತ್ಸೆಗಳು ಕೂಡ ನಡೀತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ 10:30ಕ್ಕೆ ವಿಧಿವಶರಾಗಿದ್ದಾರೆ. ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಈ ಹಾಲಿ ಸಚಿವರಾಗಿರುವಂತ, ಅರಣ್ಯ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ, ಹಾಗೆ ಬೀದರ್ ಸಂಸದರಾಗಿರುವಂತ ಮೊಮ್ಮಗನನ್ನು ಕೂಡ ಬಿಟ್ಟಿದ್ದಾರೆ. ಇನ್ನೊಬ್ಬ ಮಗ ಕೂಡ ಶಾಸಕರಾಗಿದ್ದಂತವ್ರು, ಅವರು ಕಳೆದ 2 ವರ್ಷಗಳ ಹಿಂದಷ್ಟೇ ನಿಧನರಾಗಿದ್ರು. ಜೊತೆಗೆ ಭೀಮಣ್ಣ ಖಂಡ್ರೆ ಅವರ ನಿಧನಕ್ಕೆ ಈಗಾಗಲೇ ಹಲವು ಗಣ್ಯರು ಸಂತಾಪವನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್, ಹಾಗೆ ಮಾಜಿ CM BSY, ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವರು ಸಂತಾಪವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಮುದಾಯ ಒಬ್ಬ ಅಗ್ರಗಣ್ಯ ನಾಯಕರನ್ನ ಕಳೆದುಕೊಂಡಿದೆ ಅನ್ನುವಂತ ನೋವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. 4 ಬಾರಿ ಬೀದರ್ನಲ್ಲಿ ಶಾಸಕರಾಗಿದ್ದಂತವ್ರು ಭೀಮಣ್ಣ ಖಂಡ್ರೆ ಅವರು. ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಕೂಡ ಬಹಳಷ್ಟು ಹೆಸರನ್ನ ಮಾಡಿದ್ದಂತವ್ರು. ಅಂತವರ ನಿಧನ ಈಗ ರಾಜ್ಯಕ್ಕೆ ತುಂಬಲಾರ್ದ ನಷ್ಟ ಅಂತಾನೆ ಹೇಳ್ಬೇಕಾಗತ್ತೆ. ಇವತ್ತು ಅವರ ಬಾಲ್ಕಿಯ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಂಜೆಯವರೆಗೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಂಧು ಬಳಗ ಇರಬಹುದು, ಜೊತೆಗೆ ಅವರ ಅಭಿಮಾನಿ ವರ್ಗ, ಹಾಗೆ ಲಿಂಗಾಯತ ಸಮುದಾಯದ
ನಾಯಕರು, ಸಾರ್ವಜನಿಕರು ಎಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಜೆ ವೀರಶೈವ ರುದ್ರಭೂಮಿಯಲ್ಲಿ ಬಾಲ್ಕಿಯಲ್ಲಿರುವಂತಹ ವೀರಶೈವ ಶಾಂತಿಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಸಂಜೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಬಾಲ್ಕಿ ಪಟ್ಟದೇವರು ಬಸವಲಿಂಗ ಪಟ್ಟದೇವರ ಶ್ರೀಗಳ ನೇತೃತ್ವದಲ್ಲೇ ಈ ಒಂದು ವಿಧಾನಗಳು ಕೂಡ ಸಂಜೆ ನಡೆಯುತ್ತೆ. ಮುಖ್ಯಮಂತ್ರಿಗಳು ಸೇರಿದಂತೆ ನಾಯಕರುಗಳು ಕೂಡ ಬೀದರ್ಗೆ ತೆರಳುವಂತ ಸಾಧ್ಯತೆಗಳಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಭೀಮಣ್ಣ ಖಂಡ್ರಿ ಅವರ ನಿಧನ ನಿಜಕ್ಕೂ ಕೂಡ ತುಂಬಲಾರದಂತ ನಷ್ಟ. ಅದರಲ್ಲೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇದೊಂದು ರೀತಿ ನಷ್ಟ ಅಂತಾನೆ ಹೇಳ್ಬೇಕಾಗತ್ತೆ ನೀತಿ. ಓಕೆ ಶಿವು, ಇನ್ನು ಇವತ್ತು ಯಾರೆಲ್ಲ ಗಣ್ಯಾತಿ ಗಣ್ಯರು ಭೇಟಿಯನ್ನು ನೀಡ್ಬೋದು, ಅಂತಿಮ ದರ್ಶನವನ್ನು ಪಡ್ಕೊಳ್ಬೋದು, ಅಂತಿಮ ದರ್ಶನಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ, ಯಾವೆಲ್ಲ ನಾಯಕರು ಹೋಗ್ತಾ ಇದ್ದಾರೆ? ನೀತಿ ಕಳೆದ 12 ದಿನಗಳಿಂದಲೂ ಕೂಡ ಅವರು ಚಿಕಿತ್ಸೆಯನ್ನ ಪಡೆಯುವಂತ ಸಂದರ್ಭದಲ್ಲೇ ಬಹಳಷ್ಟು ಗಣ್ಯರು ಭೇಟಿಯನ್ನ ಕೊಟ್ಟಿದ್ರು, ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಜೊತೆಗೆ ರಾಜ್ಯದ ವಿವಿಧ ಮಠಾಧಿಪತಿಗಳು ಕೂಡ ಬಾಲ್ಕಿಯ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಇದೀಗ ಹಲವು ಮಠಾಧೀಶರುಗಳು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಸುತ್ತೂರು ಶ್ರೀಗಳು ಸೇರಿದಂತೆ ಹಲವು ಶ್ರೀಗಳು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ರಾಜ್ಯದ ಸಚಿವರು, ಶಾಸಕರುಗಳು ಕೂಡ ಬಾಲ್ಕಿಗೆ ತೆರಳಿ ಅವರ ಅಂತಿಮ ದರ್ಶನವನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಬಿಜೆಪಿ ನಾಯಕರುಗಳು ಕೂಡ, ಲಿಂಗಾಯತ ಸಮುದಾಯದ ನಾಯಕರು ಕೂಡ ಇವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಸಂಜೆ ಬಾಲ್ಕಿಯಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಹೇಳಿದಾಗೆ ಬಾಲ್ಕಿ ಪಟ್ಟದೇವರು ಶ್ರೀಗಳ ನೇತೃತ್ವದಲ್ಲೇ ಈ ಒಂದು ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಕೂಡ ಲಿಂಗಾಯತ ಸಂಪ್ರದಾಯದಂತೆ ನಡೆಯಲಿದೆ. ಬಹಳಷ್ಟು ಗಣ್ಯರು, ಉದ್ಯಮಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಹಾಗೆ ಅಂತ್ಯಕ್ರಿಯೆಯಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಅವರ ಖಂಡ್ರಿ ಅವರ ಕುಟುಂಬದ ಮೂಲಗಳಿಂದ ಸಿಗ್ತಾ ಇದೆ. ಹಾಗಾಗಿ ಬಹಳಷ್ಟು ನಾಯಕರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ನೀತಿ. ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.